ಆ್ಯಂಡ್ ಡನ್. ಏನು ಮಾಡಿದೆ ಗೊತ್ತಾ, ನನ್ನ ಫ್ರೆಂಡು ಅವಳ ನೋಟ್ಸ್ ಎಲ್ಲ ಬರ್ದು ಕಳಿಸಿದ್ಲು ಆಯ್ತಾ. ಬಟ್ ನನಗದೆಲ್ಲ ಒಂದು ವರ್ಡ್ ಡಾಕ್ಯುಮೆಂಟಲ್ಲಿ ಬೇಕಿತ್ತು. ಏನು ಮಾಡಿದೆ, ಎಲ್ಲ ನೋಟ್ಸನ್ನು ChatGPT ಅಪ್ಲೋಡ್ ಮಾಡಿದೆ, ಕನ್ವರ್ಟ್ ಇಟ್ ಟು ಟೆಕ್ಸ್ಟ್ ಅಂತ ಹೇಳಿದೆ. ಕನ್ವರ್ಟ್ ಮಾಡ್ಬಿಟ್ಟು 2 ನಿಮಿಷದಲ್ಲಿ ಫುಲ್ ಟಾಸ್ಕ್ ಮುಗಿಸ್ಬಿಟ್ಟೆ. ಈಗಿನ ಕಾಲದಲ್ಲಿ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಅಡ್ವಾನ್ಸ್ ಆಗ್ತಿದೆ ಅಂದರೆ ನಮ್ಮ ದೇಶದಲ್ಲಿ ಡಿಜಿಟಲ್ ಡಿವೈಡ್ ಏನಿದೆಯೋ ಅದು ಇನ್ನೂ ದೊಡ್ಡದಾಗ್ತಿದೆ. ಏನಿ ಡಿಜಿಟಲ್ ಡಿವೈಡು, ಸಮ್ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ ತುಂಬ ಚೆನ್ನಾಗಿ ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಡೆವಲಪ್ ಆಗ್ತಿದೆ. ಆ್ಯಂಡ್ ದಿ ಅದರ್ ಪಾರ್ಟ್ಸ್ ವಿಚ್ ಇಸ್ ದ ಮೆಜಾರಿಟಿ ಆಫ್ ದ ಕಂಟ್ರಿ ಇದು ಯೂಸ್ ಮಾಡ್ದೇನೆ ಅವ್ರು ಇನ್ನೂ ಡಾರ್ಕ್ನೆಸ್ಸಲ್ಲಿ ಇದ್ದಾರೆ. ನೀವು ಅನ್ಕೊಳ್ಬೋದು, ಬಟ್ ಅಕ್ಕ ಮುಂಚೆಗಿಂತ ಜಾಸ್ತಿ ಅಂತೂ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಇಂಡಿಯಾಲಿ ಅಂತ. ದಟ್ ಈಸ್ ಟ್ರೂ. ಅಂದರೆ ನಾನು ಲಾಸ್ಟ್ ಇಯರು ಮತ್ತು ಈ ಇಯರು ತುಂಬ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ. ಐ ಬಿನ್ ಟು ಬಾಗಲಕೋಟೆ, ಬಳ್ಳಾರಿ, ಇಲ್ಲೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ಎಸ್, ಪ್ರತಿ ಒಂದು ಮನೆಯಲ್ಲೂ ಅಟ್ಲೀಸ್ಟ್ ಒಂದು ಸ್ಮಾರ್ಟ್ ಫೋನ್ ಇದೆ. ಈಗ ಶಾಪ್ಕೀಪರ್ಸ್ ಎಲ್ಲ UPI ಯೂಸ್ ಮಾಡ್ತಿದ್ದಾರೆ. ಈ ಥರ ಸ್ಮಾಲ್ ಡೋಸಸಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೇ ಯೂಸ್ ಮಾಡ್ತಿರೋದು. ಬಟ್ ಈ ಬೇಸಿಕ್ಸ್ ಬಿಟ್ಟು ಇನ್ನು ಸ್ವಲ್ಪ ಯಾವುದಾದ್ರೂ ಫೀಚರ್ ಯೂಸ್ ಮಾಡಿ ಅಂದರೆ ದೇ ಆರ್ ಫೀಲಿಂಗ್ ಸ್ಟಕ್. ಫಾರ್ ಎಕ್ಸಾಂಪಲ್, ಗೂಗಲ್ ಸರ್ಚ್ ಮಾಡೋಕ್ಕೆ ಮೋಸ್ಟ್ ಪೀಪಲ್ಗೆ ಇವಾಗ ಗೊತ್ತು. ಬಟ್ ಸರ್ಚ್ ಮಾಡಿದ್ಮೇಲೆ ಫಸ್ಟ್ ರಿಸಲ್ಟ್ ಮಾತ್ರ ನೋಡೋದಾ, ಬೇರೆ ಲಿಂಕ್ಸನ್ನು ಓಪನ್ ಮಾಡೋದಾ, ಎಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದಾ, ಅದ್ರ ಬಗ್ಗೆ ಗೊತ್ತಿಲ್ಲ. ಅಥವಾ ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಓದೋಕ್ಕೆ ಗೊತ್ತು, ಬಟ್ ಆ ವೆಬ್ಸೈಟಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಂದರೆ ಸ್ಟಕ್ ಫೀಲ್ ಆಗ್ತಾರೆ. ಅಥವಾ ಯೂಟ್ಯೂಬಿಗೆ ಹೋಗಿ ವಿಡಿಯೋ ನೋಡ್ತಾರೆ, ಬಟ್ ವಿಡಿಯೋನ ಶೇರ್ ಮಾಡಿ ಅಂದರೆ ಸ್ಟಕ್ ಆಗ್ತಾರೆ. So if you notice, very basics and very few things matra as a country we have learned. But if you look at the whole world, ಎಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಿದೆ ಅಂದರೆ ಈಗಿನ ಟೈಮಲ್ಲಿ ಜಸ್ಟ್ ಬೇಸಿಕ್ಸ್ ಇದ್ದರೆ ಇಟ್ ಈಸ್ ನಾಟ್ ಇನಫ್. ಸೊ ನೀವು ಅಕಸ್ಮಾತ್ ಹೈಸ್ಕೂಲಲ್ಲಿ ಇದ್ದರೆ ಅಥವಾ ಕಾಲೇಜು ಅಥವಾ ಡಿಗ್ರಿಲಿದ್ದರೆ ಇಟ್ಸ್ ಹೈ ಟೈಮ್ ಯು ಆ್ಯಕ್ಚುಲಿ ಬಿಕಮ್ ಮೋರ್ ಡಿಜಿಟಲಿ ಪ್ರೊಫಿಷಿಯಂಟ್. ಇದು ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೋದು, ವಿ ಹ್ಯಾವ್ ಸಮ್ ರೆಕಮೆಂಡೇಶನ್ಸ್ ಆಯಿತಾ. ನಿಮ್ಮದೇ ಒಂದು ಇಮೇಲ್ ID ಇರಬೇಕು. ಇಟ್ ಇಸ್ 2025. ಮೋಸ್ಟ್ ಆಫ್ ದ ಡಿಫ್ರೆಂಟ್ ವೆಬ್ಸೈಟ್ಸ್ ಪ್ಲಾಟ್ಫಾರ್ಮ್ಸ್ಗೆ ಇಮೇಲ್ ID ಬೇಕಾಗುತ್ತೆ. ಐ ಯೂಸ್ Gmail. ಇಟ್ಸ್ ಫ್ರೀ ಟು ಯೂಸ್, ವೆರಿ ಸಿಂಪಲ್ ಟು ಯೂಸ್. ಸೊ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನಂಬರ್ 2, ಇಂಟರ್ನೆಟ್ಟಲ್ಲಿ ಹೇಗೆ ಎಫಿಷಿಯೆಂಟಾಗಿ ಸರ್ಚ್ ಮಾಡೋದು, ಅದು ಒಂದು ವೆರಿ ಇಂಪಾರ್ಟೆಂಟ್ ಸ್ಕಿಲ್ಲು. ಸೊ ನೀವು ಯಾವ ಥರ ಕೀವರ್ಡ್ಸ್ ಎಂಟರ್ ಮಾಡಬೇಕು ಅಂತ ಗೊತ್ತಿರಬೇಕು. ನಿಮಗೆ ಸರ್ಚ್ ರಿಸಲ್ಟ್ ಸಿಕ್ಕ ಮೇಲೆ ಯಾವ ಲಿಂಕನ್ನು ಆ್ಯಕ್ಚುಲಿ ಓಪನ್ ಮಾಡಬೇಕು. ಯಾಕಂದರೆ ಕೆಲವು ಲಿಂಕ್ಸ್ ಆ್ಯಡ್ಸ್ ಇರೋದ್ರಿಂದ ಅದು ಫಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನ ನೀವು ನೋಡೋಕ್ಕೆ ಇಷ್ಟಪಡ್ತಿರೋ ಇಲ್ವೋ ನೀವು ಡಿಸೈಡ್ ಮಾಡಬೇಕು. ಅದು ಬಿಟ್ಟು ಯಾವ ಸೋರ್ಸಸ್ ರಿಲಯಬಲ್ಲು, ಹೇಗೆ ಬೇರೆ ಬೇರೆ ಲಿಂಕ್ಸಿಂದ ಇನ್ಫಾರ್ಮೇಷನ್ ತೊಗೊಂಡಿರೋದನ್ನು ನಾವು ಅಸಿಮಿಲೇಟ್ ಮಾಡಿಕೊಂಡು ಅದರಿಂದ ಸೆನ್ಸ್ ಮಾಡ್ಕೊಳ್ಬೋದು. ದಟ್ ಈಸ್ ಅನದರ್ ಸ್ಕಿಲ್. ಸೊ ನಾನು ಇಂಟರ್ನೆಟ್ ಸರ್ಚ್ ಮಾಡಿದ್ರೆ ಗೂಗಲ್ ಯೂಸ್ ಮಾಡ್ತೀನಿ, ಬಟ್ ಯು ಆರ್ ಫ್ರೀ ಟು ಯೂಸ್ ಎನಿ ಅದರ್ ಸರ್ಚಿಂಗ್ ಪ್ಲಾಟ್ಫಾರ್ಮ್. ಥರ್ಡ್ ಏನು ಅಂದರೆ ನೋಯಿಂಗ್ ಹೌ ಟು ಯೂಸ್ ಡಿಫ್ರೆಂಟ್ ಟೂಲ್ಸ್ ಲೈಕ್ ಎಕ್ಸೆಲ್ ಅಥವಾ ಪವರ್ ಪಾಯಿಂಟ್ ಅಥವಾ ವರ್ಡ್ ಡಾಕ್. ಇದು ವೆರಿ ಇಂಪಾರ್ಟೆಂಟ್. ವರ್ಡ್ ಡಾಕ್ ಅಥವಾ ಗೂಗಲ್ ಡಾಕಲ್ಲಿ ನೀವು ಏನು ಬೇಕಾದ್ರೂ ಟೈಪ್ ಮಾಡ್ಕೊಳ್ಬೋದು. ಪೀಪಲ್ ಹೂ ವಾಂಟ್ ಟು ರೈಟ್ ಎಸ್ಸೇಸ್, ಏನಾದರೂ ಪ್ಯಾರಾಗ್ರಾಫ್ಸು, ಎನಿಥಿಂಗ್ ಯು ವಾಂಟ್ ಟು ಡಾಕ್ಯುಮೆಂಟ್ ಇನ್ ಟೆಕ್ಸ್ಚುವಲ್ ಫಾರ್ಮ್ಯಾಟ್, ಅದನ್ನು ಯೂಸ್ ಮಾಡ್ತೀವಿ. ನೀವು ಎಕ್ಸೆಲ್ ಅಥವಾ ಸ್ಪ್ರೆಡ್ಶೀಟನ್ನು ಯಾವಾಗ ಯೂಸ್ ಮಾಡ್ತೀರಾ ಅಂದರೆ ವೆನ್ ಯು ವಾಂಟ್ ಟು ಸ್ಟೋರ್ ಎನಿ ಡೇಟಾ ಇನ್ ಅ ಟ್ಯಾಬ್ಯುಲರ್ ಫಾರ್ಮ್, ಟೇಬಲ್ ಮೇಲೆ, ಅಥವಾ ಇಫ್ ಯು ವಾಂಟ್ ಟು ಸ್ಟೋರ್ ಎನಿ ಕೈಂಡ್ ಆಫ್ ನಂಬರ್ಸ್, ಬಡ್ಜೆಟ್ ಪ್ಲಾನ್ ಮಾಡ್ತಿರುವಾಗ, ಟೈಮ್ ಟೇಬಲ್ ಮಾಡ್ತಿರುವಾಗ, ಆಲ್ ಆಫ್ ದೀಸ್ ಕ್ಯಾನ್ ಬಿ ಡನ್ ಥ್ರೂ ಎಕ್ಸೆಲ್ ಅಥವಾ ಗೂಗಲ್ ಶೀಟ್. ನೆಕ್ಸ್ಟು ನೀವು ಏನಾದರೂ ಸ್ಲೈಡ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಗೂಗಲ್ ಸ್ಲೈಡ್ಸ್ ಯೂಸ್ ಮಾಡ್ಬೋದು, ಪವರ್ ಪಾಯಿಂಟ್ ಯೂಸ್ ಮಾಡ್ಬೋದು, ಕ್ಯಾನ್ವಾ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನೆಲ್ಲ ಒಟ್ಟಿಗೆ ಆರ್ಗನೈಸ್ ಮಾಡೋಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಗೂಗಲ್ ಡ್ರೈವ್, ಅಥವಾ ಯು ಕ್ಯಾನ್ ಸರ್ಚ್ ಫಾರ್ ಎನಿ ಅದರ್ ಆರ್ಗನೈಸೇಷನಲ್ ಟೂಲ್ಸ್ ಆಲ್ಸೋ. ನಾನು ಗೂಗಲ್ ಡ್ರೈವ್ ಹೇಗೆ ಯೂಸ್ ಮಾಡ್ತಿದ್ದೆ ಅಂದರೆ ಸ್ಕೂಲಲ್ಲಿದ್ದಾಗ ಪ್ರತಿ ಒಂದು ಸಬ್ಜೆಕ್ಟಿಗೂ ಒಂದು ಫೋಲ್ಡರ್ ಮಾಡಿಟ್ಕೊಂಡಿದ್ದೆ. ಮ್ಯಾಥಿಗೆ ಒಂದು ಫೋಲ್ಡರ್, ಸೈನ್ಸಿಗೆ ಒಂದು ಫೋಲ್ಡರ್, ಆ ಥರ. ಆ್ಯಂಡ್ ಈಚ್ ಫೋಲ್ಡರಲ್ಲಿ ಅದ್ರ ನೋಟ್ಸ್ ಹಾಕ್ತಿದ್ದೆ, ಕ್ವೆಶನ್ ಪೇಪರ್ಸ್ ಹಾಕ್ತಿದ್ದೆ, ಏನೇನು ಮಟೀರಿಯಲ್ ಇತ್ತೋ ಅದನ್ನೆಲ್ಲ ಹಾಕ್ತಿದ್ದೆ. ಅದು ಬಿಟ್ಟು ಇನ್ನೂ ಕೆಲವು ಇಂಪಾರ್ಟೆಂಟ್ ಫೋಲ್ಡರ್ಸ್ ಮಾಡಿಟ್ಕೊಂಡಿದ್ದೆ. ಒಂದರಲ್ಲಿ ನಂದೆಲ್ಲ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಅಂದರೆ ನನ್ನ ಬರ್ತ್ ಸರ್ಟಿಫಿಕೇಟ್, ನನ್ನ ಆಧಾರ್ ಕಾರ್ಡ್, ನನ್ನ ಪಾಸ್ಪೋರ್ಟ್, ಅದನ್ನೆಲ್ಲ ಹಾಕಿದ್ದೆ. ಸೊ ದಿಸ್ ಈಸ್ ಅ ವೇ ಫಾರ್ ಯು ಟು ಸೆಕ್ಯೂರ್ಲಿ ಸೇವ್ ಎವ್ರಿಥಿಂಗ್ ಆನ್ ಕ್ಲೌಡ್. ಫೋರ್ತ್ ಇಂಪಾರ್ಟೆಂಟ್ ಥಿಂಗ್, ನೀವು AI ಯೂಸ್ ಮಾಡೋಕ್ಕೆ ಶುರು ಮಾಡಲೇಬೇಕು. ಇಫ್ ಮೆನಿ ಆಪ್ಷನ್ಸ್ ಆರ್ ದೇರ್ ಆಯಿತಾ. ChatGPT ಇದೆ, ಕ್ಲಾಡ್ ಇದೆ, ಗ್ರಾಕ್ ಇದೆ, ಎಷ್ಟೊಂದು ಡಿಫ್ರೆಂಟ್ ಅವೈಲೇಬಲ್ ಪ್ಲಾಟ್ಫಾರ್ಮ್ಸ್ ಇದೆ. ಆ್ಯಂಡ್ ಫ್ರೀ ಆಗೂ ಯೂಸ್ ಮಾಡ್ಬೋದು ಇದನ್ನು. ಇಫ್ ಯು ಆ್ಯಕ್ಚುಲಿ ಯೂಸ್ ಇಟ್, ನೀವು ಎಷ್ಟೋ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಯುವರ್ ಲೈಫಲ್ಲಿ AI ಯೂಸ್ ಮಾಡಿಕೊಂಡು ಯು ಕ್ಯಾನ್ ಮೇಕ್ ಯೋರ್ ಲೈಫ್ ಮಚ್ ಸಿಂಪ್ಲರ್. ಇನ್ನು ಕೆಲವು ವೆರಿ ಇಂಟ್ರೆಸ್ಟಿಂಗ್ ಆ್ಯಪ್ಸ್ ಮತ್ತು ವೆಬ್ಸೈಟ್ಸ್ ಬಗ್ಗೆ ಹೇಳ್ತೀವಿ ಆಯಿತಾ. ನಂಬರ್ 1, ಖಾನ್ ಅಕಾಡೆಮಿ. ಇಲ್ಲಿ ನಿಮಗೆ ಏನೇ ಸಬ್ಜೆಕ್ಟ್ಸ್ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನೀವು ಡೀಟೇಲ್ಸ್ ಬೇಕಿದ್ರೆ ಯು ಕ್ಯಾನ್ ವಾಚ್ ದೇರ್ ವಿಡಿಯೋಸ್. ನಂಬರ್ 2,
Coursera, edX, Swayam, illela there are many different courses on various different skills ಆಯ್ತಾ, and these are provided by top universities in Harvard, Stanford, IIT, IIM, ಇವ್ರದೆಲ್ಲ ಕೋರ್ಸಸ್ ನೀವು ಫ್ರೀ ಆಗಿ ನೋಡ್ಕೊಳ್ಬೋದು. ನೆಕ್ಸ್ಟ್, ಲ್ಯಾಂಗ್ವೇಜಸ್ ಯಾರಾದ್ರೂ ಕಲಿಬೇಕು ಅಂತ ಇದ್ರೆ ಡ್ಯೂಲಿಂಗೋ ಅಂತ ಒಂದು ಆ್ಯಪ್ ಇದೆ, ವೆರ್ ಯು ಕ್ಯಾನ್ ಲರ್ನ್ ಸೋ ಮೆನಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಎಸ್ಪೆಷಲಿ ನಮ್ಗೆ ಗೊತ್ತು, ಮೋಸ್ಟ್ ಆಫ್ ಯು ಸ್ಟೂಡೆಂಟ್ಸ್ ವಾಂಟ್ ಟು ಬಿಕಮ್ ಬೆಟರ್ ಅಟ್ ಇಂಗ್ಲಿಷ್ ಅಂತ. ನೆಕ್ಸ್ಟ್, ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಕಲಿಬೇಕು ಅಂತ ಇದ್ರೆ, ಹೇಗೆ ಆಲ್ಗಾರಿದಮಿಕ್ಲಿ ಯೋಚನೆ ಮಾಡೋದು ಅಂತ, ಯು ಕ್ಯಾನ್ ಯೂಸ್ ಸ್ಕ್ರಾಚ್. ನಿಮ್ ಗ್ರಾಮರ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಪ್ರೂಫ್ ರೀಡ್ ಮಾಡಬೇಕು ನಿಮ್ ವರ್ಕ್ನ ಅಂದ್ರೆ, ಯು ಕ್ಯಾನ್ ಯೂಸ್ ಟೂಲ್ಸ್ ಲೈಕ್ ಗ್ರಾಮರ್ಲಿ. ನೀವು ಮೆಡಿಟೇಷನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಇನ್ನು ಮೈಂಡ್ಫುಲ್ ಆಗಿರ್ಬೇಕು ಅಂತ ಇದ್ರೆ, ಯು ಕ್ಯಾನ್ ಚೆಕ್ ಔಟ್ ದೀಸ್ 2 ಆ್ಯಪ್ಸ್, ಕಾಮ್ ಮತ್ತೆ ಹೆಡ್ ಸ್ಪೇಸ್. ಫಿಸಿಕಲ್ ವೆಲ್ನೆಸ್, ನಿಮ್ ಸ್ಪೋರ್ಟ್ಸು, ಎಕ್ಸಸೈಸಸ್, ಈ ತರ ವರ್ಕೌಟ್ಸ್ಗೆ ಸ್ವಲ್ಪ ಹೆಲ್ಪ್ ಬೇಕಿದ್ರೆ, ಯು ಕ್ಯಾನ್ ಚೆಕ್ ಔಟ್ ಆ್ಯಪ್ಸ್ ಲೈಕ್ ಹೋಮ್ ವರ್ಕೌಟ್ ಮತ್ತೆ ನೈಕಿ ಟ್ರೈನಿಂಗ್ ಕ್ಲಬ್. ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ನೀವು ಏನೇ ಮಾಡ್ಬೇಕಿರ್ಲಿ, ಪ್ರತಿಯೊಂದಕ್ಕೂ ದೇರ್ ಆರ್ ಇನಫ್ ಟೂಲ್ಸ್ ಅಂಡ್ ರಿಸೋರ್ಸಸ್ ಅಂಡ್ ಆಪ್ಸ್ ದಟ್ ಆರ್ ಅವೈಲೇಬಲ್ ಆನ್ ದಿ ಇಂಟರ್ನೆಟ್, ಅಂಡ್ ಎಷ್ಟೊಂದು ಫ್ರೀ ಆಗೂ ಇದೆ. ಸೊ ಯು ಶುಡ್ ಸ್ಟಾರ್ಟ್ ಬಿಲ್ಡಿಂಗ್ ದಿಸ್ ಇಂಟ್ರೆಸ್ಟ್ ಟು ಫೈಂಡ್ ಔಟ್, ಹೇ ಏನ್ ತರ ಟೆಕ್ನಾಲಜಿ ನಾನು ಯೂಸ್ ಮಾಡ್ಕೊಳ್ಬೋದು ಟು ಮೇಕ್ ಮೈ ಲೈಫ್ ಈಸಿಯರ್, ಮೋರ್ ಪ್ರೊಡಕ್ಟಿವ್ ಅಂಡ್ ಮೋರ್ ಎಫಿಷಿಯಂಟ್. ಸೊ ಟು ಸಮ್ಮರೈಸ್, ಈಗಿನ ಕಾಲದಲ್ಲಿ ನೀವು ಟೆಕ್ನಾಲಜಿನ ಕಲಿದೋದ್ರೆ ಯು ವಿಲ್ ಫಾಲ್ ಬಿಹೈಂಡ್. ಯಾಕಂದ್ರೆ ಟೆಕ್ನಾಲಜಿ ಇಸ್ ಎವ್ರಿವೇರ್. ಬೇಕಾದ್ರೆ ಅದ್ರ ಬಗ್ಗೆನೇ ಒಂದು ವಿಡಿಯೋನು ಮಾಡ್ಬೋದು, ಹೇಗೆ ಎವ್ರಿ ಇಂಡಸ್ಟ್ರಿ, ಎವ್ರಿ ಜಾಬ್ ಅಲ್ಲಿ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ ಮಾಡ್ತಿದೆ ಅಂತ. ಅಂಡ್ ರಿಮೆಂಬರ್, ನೀವು ಬರೀ ನಿಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನೇನಿದೆಯೋ ಅದನ್ನ ಓದ್ಬಿಟ್ಟು ಮಾರ್ಕ್ಸ್ ಚೆನ್ನಾಗಿ ತೆಗಿತೀನಿ, ಅವಾಗ ನನ್ನ ಲೈಫ್ ಸೆಟ್ಟು ಅಂತ ಅನ್ಕೊಂಡ್ರೆ, ದಟ್ ಇಸ್ ನಾಟ್ ಟ್ರೂ ಎನಿಮೋರ್. ಈಗಿನ ಟೈಮಲ್ಲಿ ಯು ಶುಡ್ ರಿಯಲಿ ಬಿಕಮ್ ಡಿಜಿಟಲಿ ವೆರಿ ಪ್ರೊಫೆಷನಲ್. ಹಿಯರ್ ನೀವು ಆಗ್ಲೇ ಎಷ್ಟೋ ಟೆಕ್ನಾಲಜಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಅಂತ. ಸೊ ನಿಮಗೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ವೆಬ್ಸೈಟ್ಸ್ ಅಥವಾ ಆಪ್ಸ್ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸೊ ದಟ್ ವಿ ಕ್ಯಾನ್ ಆಲ್ ಲರ್ನ್ ಫ್ರಮ್ ಈಚ್ ಅದರ್.